ಈ ದಿವಸ ವಿಶ್ವ ಆರೈಕೆದಾರರ ದಿನಾಚರಣೆ. ನಿಮ್ಮ ಜೊತೆಗೆ ಸರ್ಕಾರ ಇದೆ, ಸಂಘ ಸಂಸ್ಥೆಗಳಿವೆ, ನಾವು ಸಪೋರ್ಟ್ ಇದ್ದೇವೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿ ಅವರಿಗೆ ನೆರವನ್ನು ಕೊಟ್ಟಿರ್ತಕ್ಕಂಥ ದಿನ ಈ ದಿವಸ ಆಗಿದೆ. ಈ ದಿವಸ ಅಕ್ಟೋಬರ್ 29 ವಿಶ್ವ ಆರೈಕೆದಾರರ ದಿನಾಚರಣೆ. ವಿಶ್ವ ಆರೈಕೆದಾರರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವಾಗಿ ವಿಶ್ವದಾದ್ಯಂತ ವಿಶ್ವ ಆರೈಕೆದಾರರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ವಿಶೇಷತೆ ಏನು ಅಂತ ಹೇಳಿದ್ರೆ, ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ನಮ್ಮ ಇಲಾಖಾ ಸಚಿವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆರೈಕೆದಾರರಿಗೆ 1,000 ರೂಪಾಯಿಗಳ ಮಾಸಿಕ ಭತ್ಯೆ ಕೊಡ್ತಕ್ಕಂಥ ಯೋಜನೆಯನ್ನು 2024-25ನೇ ಸಾಲಿನಿಂದ ಜಾರಿಗೆ ತರಲಾಯಿತು. ಒಟ್ಟು 7 ಸ್ವರೂಪದ ವಿಕಲಚೇತನ ಬಂಧುಗಳೇನಿದ್ದಾರೆ, ಅದರಲ್ಲೂ ಭಾಳ ಮುಖ್ಯವಾಗಿ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ಆರೈಕೆದ ವಿಕಲಚೇತನರು, ಅವರಿಗೆ ಒಬ್ಬರ ನೆರವು ಅತ್ಯಗತ್ಯವಾಗಿ ಬೇಕಾಗಿರುತ್ತೆ. ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿಕ್ಕೆ ಕಷ್ಟ ಇರ್ತಕ್ಕಂತಹ 75-80ಕ್ಕಿಂತ ಹೆಚ್ಚು ಪ್ರಮಾಣದ ವಿಕಲಚೇತನರಿಗೆ ಏನು ಸೇವೆಗಳನ್ನು ಕೊಡ್ತಾರೆ, ಆರೈಕೆಯನ್ನು ಮಾಡ್ತಾರೆ, ಅಂತಹ ಆರೈಕೆದಾರರ ಜೀವನ ಇವತ್ತಿನ ದಿವಸ ಬಹಳ ಕಷ್ಟಕರವಾಗಿದೆ. ಅವರಿಗೆ ಯಾವುದೇ ಒಂದು ಸಾಮಾಜಿಕ ಜೀವನ ಇಲ್ಲ. ಯಾವುದೇ ಸಭೆ ಸಮಾರಂಭಗಳಿಗೆ, ಮದುವೆಗಳಿಗೆ, ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಿಟ್ಟು. ಮತ್ತು ಅವರಿಗೆ ಆರೋಗ್ಯದ ಸಮಸ್ಯೆಗಳಿವೆ. ಮಾನಸಿಕವಾಗಿ ಅವರಿಗೆ ಕುಗ್ಗಿ ಹೋಗಿರ್ತಾರೆ. ಇವುಗಳ ಜೊತೆಗೆ ಆರ್ಥಿಕವಾಗಿ ಸಹ ಅವರಿಗೆ ಕುಟುಂಬದಲ್ಲಿ ಸಹಾಯ ಇರೋದಿಲ್ಲ. ಅಂತಹ ಒಂದು ಪರಿಸ್ಥಿತಿಯನ್ನು ಮನಗಂಡಂತಹ ಘನ ಸರ್ಕಾರ ಅವರಿಗೆ ಮಾಸಿಕವಾಗಿ 1,000 ರೂಪಾಯಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ತಂದಿದೆ. ಈ ಒಂದು ಯೋಜನೆಯನ್ನು ತರೋದರ ಹಿಂದೆ ಬೆನ್ನೆಲುಬಾಗಿ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದಾವೆ, ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾವೆ. ಆ ಮನವರಿಕೆಯ ಆಧಾರದ ಮೇಲೆ ಈ ದಿವಸ 7 ಥರದ ಸ್ವರೂಪದ ವಿಕಲಚೇತನ ಆರೈಕೆದಾರರಿಗೆ ಭತ್ಯೆಯನ್ನು ಕೊಡ್ತಾ ಇದ್ದೀವಿ. ಈ ದಿವಸ ಭಾಳ ಮುಖ್ಯವಾಗಿ ಆರೈಕೆದಾರರ ದಿನಾಚರಣೆಯನ್ನು ಆಚರಣೆ ಮಾಡಿ ಅವರಿಗೆ ನಾವು ನಿಮ್ಮ ಜೊತೆಗೆ ಸರ್ಕಾರ ಇದೆ, ಸಂಘ ಸಂಸ್ಥೆಗಳಿವೆ, ನಾವು ಸಪೋರ್ಟ್ ಇದ್ದೇವೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿ ಅವರಿಗೆ ನೆರವನ್ನು ಕೊಟ್ಟಿರ್ತಕ್ಕಂಥ ದಿನ ಈ ದಿವಸ ಆಗಿದೆ. ಇದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಧನ್ಯವಾದಗಳು. ಹೌದು, ಇದಕ್ಕೆ ಸ್ವಲ್ಪ ಅವೇರ್ನೆಸ್ ಕೊರತೆ ಇದೆ. ಆದರೂ ಸಹ ನಮಗೆ ಆರೈಕೆದಾರರ ಅಪ್ಲಿಕೇಶನ್ಸ್ ತುಂಬ ಬರ್ತಾ ಇದೆ. ಅದನ್ನು ಗಮನಿಸಿದಾಗ ಕೊರತೆ ಅಂತೇಳಿ ಅನಿಸ್ಲಿಲ್ಲ. ಆದಾಗ್ಯೂ ಸಹ ನಿಮ್ಮಲ್ಲಿ ಒಂದು ಮನವಿ, ನಿಮ್ಮ ಮಾಧ್ಯಮಗಳ ಮುಖಾಂತರ ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಇದನ್ನು ಆರೈಕೆದಾರರ ಭತ್ಯೆಗೆ ಅವರು ಅಪ್ಲಿಕೇಶನ್ ಹಾಕಲಿ. ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ. ಆರೈಕೆದಾರರ ಭತ್ಯೆ ಕೊಡ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ ರಾಜ್ಯ. ಇಡೀ ಭಾರತದಲ್ಲಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ, ನನ್ನ ಮಾಹಿತಿ ಪ್ರಕಾರ ಏಕೈಕ ರಾಜ್ಯ ಕರ್ನಾಟಕ ರಾಜ್ಯ. ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ, ಅಟ್ಲೀಸ್ಟ್ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಸೂಚನೆ. ಅವರಿಗೆ ಪೆನ್ಷನ್ ಜೊತೆಗೆ ಈ ಆರೈಕೆ ಭತ್ಯೆ, ಪೆನ್ಷನ್ ಏನು ಬರ್ತದೆ ಅದು ವಿಕಲಚೇತನರಿಗೆ ಬರ್ತದೆ. ಈ ಆರೈಕೆದಾರರ ಭತ್ಯೆ ಬರ್ತಕ್ಕಂಥದ್ದು ಯಾರು ಸರ್ಕಾರದ ನಮ್ಮ ಇಲಾಖಾ ಸಚಿವರ ಗಮನಕ್ಕೆ, ಇಲಾಖಾ ಕಾರ್ಯದರ್ಶಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತೇವೆ. ಜಾಸ್ತಿ ಮಾಡಲಿಕ್ಕೆ ಸಹ ಸಂಘ ಸಂಸ್ಥೆಗಳು ಸಹ ಈಗಾಗಲೇ ಬೇಡಿಕೆ ಇಟ್ಟಿದ್ದೇವೆ. ಅದನ್ನು ಮಾಡಲಿಕ್ಕೆ ಸಹ ಪ್ರಯತ್ನಗಳನ್ನು ಮಾಡ್ತೇವೆ.